ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಹುಳಿ ಮೆಣಸಿನ ಕೋದ್ದೆಲ್ ಮಾಡೋದು ಹೇಗೆ ನೋಡೋಣ. ಅದಕ್ಕಾಗಿ ತೊಂಡೆಕಾಯಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಅರ್ಧ kg ಇದೆ ಇದು ನೋಡಿ, ಒಳ್ಳೆ ಕಾಯಿ ತೊಂಡೆಕಾಯಿ. ಅದರ ತುದಿಗಳನ್ನು ಕತ್ತರಿಸಿ ಇಟ್ಟಿದ್ದೇನೆ. ಅದನ್ನು ಹೀಗೆ ಒಂದೊಂದೇ ಆಗಿ ಗುಂಡು ಕಲ್ಲಿನಿಂದ ಅದನ್ನು ಸ್ವಲ್ಪ ಜಜ್ಜಿಕೊಳ್ಳಿ. ಹೆಸರಿನಲ್ಲಿ ಹೇಳುವಂತೆ ಇದರಲ್ಲಿ ಎರಡು ಮಸಾಲೆಗಳನ್ನು ನಾವು ಉಪಯೋಗ ಮಾಡುವಂಥದ್ದು, ಹುಳಿ ಮತ್ತು ಮೆಣಸು. ಹಾಗೆ ಮೆಣಸು ಬ್ಯಾಡಿಗೆ 5 ತೆಗೆದುಕೊಂಡಿದ್ದೇನೆ. 1 ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ತೆಗೆದುಕೊಂಡಿದ್ದೇನೆ. ಖಾರ ಬೇಕಿದ್ದವರು ಇದರ ಜೊತೆ 2 ಗುಂಟೂರು ಮೆಣಸನ್ನು ಹಾಕಿಕೊಳ್ಳಬಹುದು. ಖಾರವಾಗುತ್ತದೆ. ನಾನು ಮೀಡಿಯಂ ಖಾರ ಮಾಡಿದ್ದೇನೆ. 1 ದೊಡ್ಡ ಕಪ್ಪು ಚೆನ್ನಾಗಿರುವ ತುರಿದ ಹಸಿ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಇಷ್ಟು ತೆಂಗಿನಕಾಯಿ ಬೇಕಿದಕ್ಕೆ. ಈಗ ನೋಡಿ, ಇದನ್ನು ಎಣ್ಣೆ ಹಾಕೋದು ಹುರಿಯುವುದು ಏನು ಕೆಲಸ ಇಲ್ಲ. ಬರೇ ಈ ಪದಾರ್ಥಗಳನ್ನು ಇದಕ್ಕೆ ಹಾಕಿದರೆ, ತೆಂಗಿನಕಾಯಿಗೆ ಹಾಕಿದರಾಯಿತು. ಈಗ ಅದಕ್ಕೆ ಅರ್ಧ ಚಮಚ ಅರಶಿನ ಹುಡಿ ಹಾಕಿಕೊಳ್ಳಿ. ಇಷ್ಟೇ ಇದಕ್ಕೆ ಮಸಾಲೆ. ಇದಕ್ಕೆ ಹುಳಿ ಮೆಣಸಿನ ಕುದಿಲು ಎಂದು ಹೆಸರು. ನೋಡಿ, ಸ್ವಲ್ಪ ನೀರು ಹಾಕಿ ಇದನ್ನು ನಾವೀಗ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೈಸ್ ಆದಷ್ಟು ಇದು ಒಳ್ಳೆಯದು. ಚೆನ್ನಾಗಿ ನೋಡಿ ಆಗಿದೆ. ಈಗ ರುಬ್ಬಿ ತಗೊಂಡು ಬಂದೆ ನಾನು. ಇದು ನೋಡಿ ನುಣ್ಣಗೆ ಆಗಿದೆ. ಇದು ಮುಖ್ಯ, ನುಣ್ಣಗೆ ರುಬ್ಬಬೇಕು. ಈ ಥರ ರುಬ್ಬಿ ಇಟ್ಟುಕೊಳ್ಳಿ. ಈಗ ಒಂದು ಕುಕ್ಕರಿಗೆ ಈ ಜಜ್ಜಿದ ತೊಂಡೆಕಾಯಿಗಳನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ನಂತರ ಅದಕ್ಕೆ ಅರ್ಧ ಚಮಚ ಮೆಣಸಿನ ಹುಡಿ, ಹೋಳುಗಳಿಗೆ ಒಂದು ರುಚಿ ಹಿಡಿಯಲು. ನಂತರ 1 ಚಮಚ ಬೆಲ್ಲದ ಹುಡಿ ಹಾಕಿದ್ದೇನೆ. ಬೆಲ್ಲ ಆದರೆ 1 ನಿಂಬೆ ಗಾತ್ರದ ಬೆಲ್ಲ ಹಾಕಬಹುದು. ಸ್ವಲ್ಪ ಹೆಚ್ಚು ಸಿಹಿ ಆಗದಿದ್ದರೂ ಸಿಹಿಯ ರುಚಿ ಬೇಕಿದಕ್ಕೆ. ಈಗ ಸ್ವಲ್ಪವೇ ನೀರು ಹಾಕಿ ಇದನ್ನು 2 ವಿಸಲ್ ಕುಕ್ಕರ್ ಕೂಗಿಸೋಣ. ಮೊದಲಿನ ಕಾಲದಲ್ಲಿ ಇದನ್ನು ಪಾತ್ರೆಯಲ್ಲಿ ಬೇಯಿಸಿ ಮಾಡ್ತಿದ್ದರು. ಬೇಯಿಸಿದರೆ ಇನ್ನೂ ಹೆಚ್ಚು ರುಚಿಯಾಗುತ್ತದೆ. ಸ್ವಲ್ಪ ನೀರು ಹಾಕಿ ಮುಚ್ಚಿ ಆಗಾಗ ತಟ್ಟುಗ ಹಾಕಿ ಬೇಯಿಸಿ ತೆಗೆದರೆ ಒಳ್ಳೆಯದು. ಈಗ ನಾನಿಲ್ಲಿ ಕುಕ್ಕರಿನಲ್ಲಿ ಮಾಡ್ತಾ ಇದ್ದೇನೆ. ಕುಕ್ಕರಿನಲ್ಲಿ ಮಾಡಿ ಬೇಯಿಸಿ ನಿಮಗೆ ತೋರಿಸುತ್ತಿದ್ದೇನೆ. ನೋಡಿ, ಈಗ ಬೆಂದಿದೆ. ಈಗ ನಿಮಗೆ ನೋಡಿ ಚೆನ್ನಾಗಿ ಬೆಂದಿದೆ. ಹೆಚ್ಚು ನೀರು ಇಷ್ಟೇ ನೀರು ಹಾಕಬೇಕಿದಕ್ಕೆ. ಮತ್ತು ನೋಡಿ, ಇದೀಗ ನೀವು ಮುಟ್ಟಿದರೆ ಗೊತ್ತಾಗಬಹುದು, ಒಳ್ಳೆ ಸಾಫ್ಟಾಗಿ ಬೆಂದಿದೆ. ಇದು ನೀರಿನಲ್ಲೇ ಪಾತ್ರೆಯಲ್ಲಿ ಹಾಕಿ ಬೇಯಿಸಿ ನೀವು ಮಾಡಬಹುದು. ಹಾಗೆ ಮಾಡಿದರೂ ಚೆನ್ನಾಗಿ ಬರುತ್ತದೆ. ಈಗ ಇದಕ್ಕೆ ಈ ರುಬ್ಬಿದ ಮಸಾಲೆಯನ್ನು ಸೇರಿಸಿ ನೋಡಿ, ಹದವನ್ನು ನೋಡಿಕೊಳ್ಳಿ. ತುಂಬ ನೀರಾದರೆ ಅಷ್ಟು ರುಚಿಯಾಗುವುದಿಲ್ಲ. ಈ ಹದದಲ್ಲಿದ್ದರೆ ಕುದಿಯುವಾಗ ಇನ್ನೂ ದಪ್ಪ ಬರುತ್ತದೆ. ಬೇಕಿದ್ದರೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿಕೊಳ್ಳಬಹುದು. ಮಿಕ್ಸಿ ತೊಳೆದ ನೀರನ್ನು ಹಾಕಿ ಈಗ ನಾನು ಕುದಿಯಲಿಕ್ಕಿಟ್ಟೆ. ಇದು ಈಗ ಚೆನ್ನಾಗಿ ಕುದಿಯಬೇಕು. ಜಸ್ಟ್ ಕುದಿಯುವುದಲ್ಲ, ಒಳ್ಳೆ ಸುತ್ತ ಗುಳ್ಳೆ ಬಂದು ಮಧ್ಯದಲ್ಲಿ ಕೂಡ ಚೆನ್ನಾಗಿ ಕುದಿಯಲು ಬಿಡಿ. ಈಗ ಕುದಿದಾಗ ಮಸಾಲೆ ಚೆನ್ನಾಗಿ ಅದಕ್ಕೆ ಸೇರಿಕೊಳ್ಳುತ್ತದೆ. ಈಗ ಇದಕ್ಕೆ ಒಗ್ಗರಣೆ, ಅದು ಮುಖ್ಯವಾಗಿ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿಯಿಂದಲೇ ಇದಕ್ಕೆ ಪರಿಮಳ ಬರುವುದು. ಬೆಳ್ಳುಳ್ಳಿಯನ್ನು ಜಜ್ಜಿ ತೆಗೆದುಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, 1 ಕುಮಟೆ ಮೆಣಸು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಒಗ್ಗರಣೆಗಿಡೋಣ. ನೋಡುತ್ತಿರಬಹುದು. ನೋಡಿ, ಚೆನ್ನಾಗಿ ಕುದಿಯುತ್ತಿದೆ. ಈ ಥರ ಚೆನ್ನಾಗಿ ಕುದಿಯಬೇಕು. ಈಗ ಮಸಾಲೆಯ ಪರಿಮಳ ತೊಂಡೆಕಾಯಿಗೆ ಸೇರಿಕೊಂಡು ಒಳ್ಳೆ ರುಚಿಯನ್ನು ಕೊಡುತ್ತದೆ. ಈ ಥರ ಒಳ್ಳೆ ಕುದಿದ ಮೇಲೆ ಈಗ ನಾವು ತಯಾರಿಸಿ ಇಟ್ಟುಕೊಂಡಂತಹ ಒಗ್ಗರಣೆಯನ್ನು ಸಿಡಿಸಿ ಇದಕ್ಕೆ ಹಾಕೋಣ ಬನ್ನಿ. ಬೆಳ್ಳುಳ್ಳಿ ತಿನ್ನದವರು ಅಥವಾ ಕಾರ್ಯಕ್ರಮಗಳಿಗೆ ಮಾಡುವಾಗ ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಕೊಡಬಹುದು. ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ನಿತ್ಯ ಅಡುಗೆಗೆ ಮಾಡುವಾಗ ಉಪಯೋಗ ಮಾಡೋದು ನಾವು. ಹೀಗೆ ಬೆಳ್ಳುಳ್ಳಿಯನ್ನು ಹಾಕಿ ರುಚಿಯಾದ ಒಗ್ಗರಣೆಯನ್ನು ಒಂದು ಮೇಲಿನಿಂದ ಕೊಟ್ಟರೆ ಈ ಅತ್ಯಂತ ಸುಲಭದ ಹುಳಿ ಮೆಣಸಿನ ಕೋದ್ದೆಲ್ ರೆಡಿಯಾಯಿತು. ಇದು ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತದೆ. ಇದನ್ನೊಮ್ಮೆ ಪ್ರಯತ್ನಿಸುತ್ತೀರಲ್ಲ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್, ಸಬ್ಸ್ಕ್ರೈಬ್ and share. Thank you for watching.